ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಈ ಎಲ್ಲ ಟೈಮ್ ಸೇವಿಂಗ್ ಟಿಪ್ಸ್ಗಳು ಯಾವಂತೇಳಿ ನೋಡ್ಕೊಂಡು ಬರೋಣ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ತೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಓಕೆನಾ? ಈ ರೀತಿ ಕವರ್ಗಳಲ್ಲಿ ನಾವು ದಿನಸಿ ಸಾಮಾನುಗಳನ್ನು ತರ್ತೀವಿ. ಅಕ್ಕಿ ಆಗಿರ್ಬೋದು, ಶುಗರ್ ಆಗಿರ್ಬೋದು ಅಥವಾ ಬೇಳೆ, ಈ ರೀತಿ ತಂದಾಗ ಇದನ್ನು ನಾವು ಒಂದು ಬಾಕ್ಸಿಗೆ ಹಾಕಿ ಉಳಿದಿದ್ದನ್ನು ಈ ರೀತಿ ಗಂಟು ಕಟ್ಟಿ ಇಡೋದ್ರಿಂದ ಇದರಲ್ಲಿ ಗಾಳಿ ಸೇರಿಕೊಂಡು ಹುಳು ಬೀಳೋದು, ನುಸಿ ಆಗೋದು, ಈ ರೀತಿ ಆಗಿ ಇದೆಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಇದನ್ನ ಬಾಟಲ್ ಥರನೂ ನೀವು ಈ ರೀತಿ ಇದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ವಾಟರ್ ಬಾಟಲ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಲ್ವ, ಇದರ ಒಂದು ನೆಕ್ಕನ್ನು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಕಟ್ ಮಾಡಿಕೊಂಡು ಈ ಪ್ಲಾಸ್ಟಿಕ್ ಒಳಗಡೆ ಈ ರೀತಿ ಸೇರಿಸಿ ನೀವು ಈ ರೀತಿ ಯೂಸ್ ಮಾಡೋದ್ರಿಂದ ಇದನ್ನು ನೀವು ಹೇರ್ ಕಂಟೈನರ್ ಬಾಕ್ಸ್ ಥರನೇ ಯೂಸ್ ಮಾಡ್ಬೋದು. ಇದರಲ್ಲಿ ನೀವು ಈ ರೀತಿ ಕ್ಯಾಪನ್ನು ಜಸ್ಟ್ ಓಪನ್ ಮಾಡಿ ನೀವು ಇದರಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಯೂಸ್ ಮಾಡ್ಬೋದು. ನಂತರ ಈ ಒಂದು ಕ್ಯಾಪನ್ನು ಕ್ಲೋಸ್ ಮಾಡೋದ್ರಿಂದ ಇದರಲ್ಲಿ ಗಾಳಿ ಏನು ಸೇರ್ಕೊಳ್ಳೋದಿಲ್ಲ. ಅವಾಗ ಈ ಕವರಲ್ಲಿರ್ತಕ್ಕಂಥ ಪದಾರ್ಥಗಳೇನು ಹಾಳಾಗೋದಿಲ್ಲ. ನೀರನ್ನು ಯೂಸ್ ಮಾಡಿದ ನಂತರ ವೇಸ್ಟ್ ಅಂತ ಬಿಸಾಕೋ ವಾಟರ್ ಬಾಟಲ್ಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಕಿಚನಲ್ಲಿ ಈ ಒಂದು ಟಿಪ್ಸ್ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ರೀತಿ ಶಾಂಪು ಆಗಿ ಕಂಫರ್ಟ್ಗಳಿಗೆ ಕ್ಲಿಪ್ಪನ್ನು ಹಾಕೋದು. ಈ ರೀತಿ ಹಾಕೋದ್ರಿಂದ ಏನು ಯೂಸ್ ಇದೆ ಅಂತ ನೀವು ಕೇಳ್ಬೋದು. ಈ ಕ್ಲಿಪ್ಗಳನ್ನು ಹೇರ್ ಸಿಗಲ್ದೇನೆ ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ಇಲ್ಲಿ ಈ ರೀತಿ ಕಂಫರ್ಟ್ ಪ್ಯಾಕೆಟ್ಗಳನ್ನು ಅರ್ಧ ಯೂಸ್ ಮಾಡಿರ್ತೀವಿ, ಇನ್ನು ಅರ್ಧನ ಹಾಗೇನೆ ಬಿಟ್ಟಿರ್ತೀವಿ. ಶಾಂಪುಗಳಾಗಿರ್ಬೋದು, ಇದನ್ನು ಸ್ಟ್ರೇಟಾಗಿ ಇಟ್ಟೋದಿಲ್ಲ, ಅದು ಆದರೆ ಜಸ್ಟ್ ಮಿಸ್ ಆಗಿ ಬಿದ್ದರೆ ಇದರಲ್ಲಿ ಇರ್ತಕ್ಕಂಥ ಶಾಂಪು ಎಲ್ಲನೂ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ಹಳೆಯದ ಒಂದು ಕ್ಲಿಪ್ಪನ್ನು ತಗೊಂಡು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದಾಗೆ ಎಲ್ಲ ಶಾಂಪು ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ಯೂಸ್ ಮಾಡಿರೋದು ಯಾವುದೆಲ್ಲ ಇದೆಯಲ್ವ ಅದನ್ನು ಈ ರೀತಿ ನೀವು ಇಟ್ಕೊಳ್ಳೋದ್ರಿಂದ ಇದು ಬೀಳೋದಿಲ್ಲ. ನೀವು ಇದರಲ್ಲಿ ಇರ್ತಕ್ಕಂಥ ಶಾಂಪುನ ಮತ್ತೆ ನೆಕ್ಸ್ಟ್ ಟೈಮ್ ರಿಯೂಸ್ ಮಾಡ್ಕೊಳ್ಬೋದು. ಸೊ ವೇಸ್ಟ್ ಆಗೋದಿಲ್ಲ. ಸೊ ಕ್ಲಿಪ್ಗಳನ್ನು ಈಗಲೂ ಕೂಡ ನೀವು ರಿಯೂಸ್ ಮಾಡ್ಕೊಂಡು ನೋಡಿ, ಖಂಡಿತ ಈ ಒಂದು ಟಿಪ್ಸ್ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈಸಿಯಾಗಿ ನಾವು ಸೆಕೆಂಡ್ಸ್ಗಳಲ್ಲಿ 1 kg ಬೆಳ್ಳುಳ್ಳಿನ ಯಾವ ರೀತಿ ಸಿಪ್ಪೆ ರಿಮೂವ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ನಾನ್ ವೆಜ್ ಅಥವಾ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಬೇಕಾದ್ರೆ ನಮಗೆ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗಿರುತ್ತೆ. ಸೊ ಆವಾಗ ನಾವು ಈ ರೀತಿ ಒಂದೊಂದೇ ಸಿಪ್ಪೆನ ಬಿಡಿಸ್ಕೊಳ್ತಾ ಕುಂತ್ರೆ ತುಂಬಾ ಟೈಮ್ ಹಿಡಿತಾ ಇರುತ್ತೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ವಿಡಿಯೋದಲ್ಲಿ ತೋರಿಸಿದಾಗೇ ಬೆಳ್ಳುಳ್ಳಿ ಗಡ್ಡೆನ ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ನಂತರ ಇದನ್ನು ಈ ಗಡ್ಡೆಯಿಂದ ಬಿಡಿಸ್ಕೊಂಡು ತಗೊಂಡು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಇದನ್ನು ಜಸ್ಟ್ ರಬ್ ಮಾಡಬೇಕು. ಈ ರೀತಿ ಮಾಡುವಾಗ ಈ ಬೆಳ್ಳುಳ್ಳಿನ ಕಟ್ ಮಾಡಿರೋದ್ರಿಂದ ಇದರಲ್ಲಿರ್ತಕ್ಕಂಥ ರಸ ಎಲ್ಲನೂ ಔಟ್ಸೈಡ್ ಬರೋದ್ರಿಂದ ಅಂಟಾಗ್ತಾ ಇರುತ್ತೆ. ಆವಾಗ ಸಿಪ್ಪೆ ರಿಮೂವ್ ಆಗೋದೇ ಇಲ್ಲ. ಸೊ ಆವಾಗ ಇದಕ್ಕೆ ನೀವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಯಾವುದಾದ್ರೂ ಹಿಟ್ಟು, ಗೋಧಿ ಹಿಟ್ಟಾಗಿರ್ಬೋದು, ಜೋಳದ ಹಿಟ್ಟು, ಈ ರೀತಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿ ನೀವು ರಬ್ ಮಾಡೋದ್ರಿಂದ ಈ ಒಂದು ಬೆಳ್ಳುಳ್ಳಿ ಸಿಪ್ಪೆ ಬೇಗನೆ ರಿಮೂವ್ ಆಗುತ್ತೆ. ಸೊ ಯಾವಾಗಲೂ ಮಾಡುವಂಥ ಟಿಪ್ಸ್ಗಿಂತ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇದು ಖಂಡಿತ ಯೂಸ್ಫುಲ್ ಆಗುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿ ನಾನು ಜಸ್ಟ್ ರಬ್ ಮಾಡಿದ್ದೀನಿ, ಎಷ್ಟು ನೀಟಾಗಿ ಈ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲನೂ ರಿಮೂವ್ ಆಗಿದೆ ಅಂತ. ಸೆಂಟ್ರಲ್ಲಿ ಕಟ್ ಮಾಡಿರೋದ್ರಿಂದ ಇದು ಬೇಗನೆ ಸಿಪ್ಪೆ ರಿಮೂವ್ ಆಗುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಬಟ್ಟೆ ಒಗೆಯುವಾಗ ಸೇರಿಸೋ ಕಂಫರ್ಟನ್ನು ನೀವು ಅಕ್ಕಿಯಲ್ಲಿ ಸೇರಿಸಿ ಈಗಲೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ನೋಡಿಕೊಂಡು ತೊಗೊಳ್ಳಿ. ಇಲ್ಲಿ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಂಫರ್ಟ್ನ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಒಂದು ಈ ರೀತಿ ಚಿಕ್ಕದಾಗಿರುವಂತಹ ಟಿಶ್ಯೂ ಪೇಪರ್ ಅಥವಾ ಈ ರೀತಿ ತೆಳುವಾದಂಥ ಬಟ್ಟೆನಲ್ಲಿ ಈ ಒಂದು ಕಂಫರ್ಟ್ ಕಲಸಿರುವಂಥ ಅಕ್ಕಿನ ಹಾಕಿ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಪಾಕೆಟ್ ಥರ ಮಾಡ್ಕೊಳ್ಳಿ. ನೀವು ಎಲ್ಲಿ ಕಬೋರ್ಡಲ್ಲಿ ಡ್ರೆಸ್ಗಳು ಎಲ್ಲನೂ ಇಡ್ತಾ ಇರ್ತೀರಲ್ವ, ಅಲ್ಲಿ ಇವಾಗ ಒಂದು ಸ್ವಲ್ಪ ಮಳೆ ಬಿದ್ದಿದೆ, ಸ್ವಲ್ಪ ಸ್ಮೆಲ್ ಆಗ್ತಾ ಇರುತ್ತೆ. ಸೊ ಅವಾಗ ಹಾಗೇನೆ ಕಬೋರ್ಡ್ಗಳಲ್ಲಿ ಇಲಿಗಳು, ಜಿರಳೆಗಳು ಸೇರ್ಕೊಳ್ತಾ ಇರುತ್ತೆ ಒಂದು ಸ್ವಲ್ಪ ಸ್ಮೆಲ್ ಆದ್ರೂ. ಸೊ ಆವಾಗ ನೀವು ಈ ರೀತಿ ಸಾರಿಗಳಲ್ಲಿ ಈ ಒಂದು ಪ್ಯಾಕೆಟ್ನ ಇಡೋದ್ರಿಂದ ನೀವು ಕಬೋರ್ಡ್ ಕ್ಲೋಸ್ ಮಾಡಿ ನೀವು ನೆಕ್ಸ್ಟ್ ಟೈಮ್ ಓಪನ್ ಮಾಡಿದಾಗೂ ನೀಟಾಗಿರುತ್ತೆ. ಇದರ ಒಂದು ಸ್ಮೆಲ್ಗೆ ಜಿರಳೆಗಳಾಗಿರ್ಬೋದು, ಇಲಿಗಳಾಗಿರ್ಬೋದು
ಇದ್ರ ಹತ್ರನೇ ಬರೋದಿಲ್ಲ. ಆವಾಗ ನೀವು ಚೆನ್ನಾಗಿ ಎಲ್ಲ ಬಟ್ಟೆಗಳನ್ನು ಸೇಫಾಗಿ ಇಟ್ಕೊಳ್ಬೋದು. ಹಾಗೆಯೇ ಒಂದೊಳ್ಳೆ ಘಮ ಇರುತ್ತೆ ನೀವು ಕಬರ್ಡ್ನ ಓಪನ್ ಮಾಡಿ ಬಟ್ಟೆಗಳನ್ನು ವೇರ್ ಮಾಡಿದಾಗ. ಓಕೆನಾ. ಸೊ ಈ ಒಂದು ಮಳೆಗಾಲದಲ್ಲಿ ಈ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು, ಈಗ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಯೂನಿಫಾರ್ಮನ್ನು ವಾಶ್ ಮಾಡಿ ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ರೆ ಆ ಮಕ್ಕಳಿಗೆ ಸಿಗೋದೇ ಇಲ್ಲ. ಮಾರ್ನಿಂಗ್ ಟೈಮ್ ಆಗ್ತಾ ಇರುತ್ತೆ, ಬಟ್ ಆದರೆ ಅವರು ನಮ್ಮನ್ನ ಕೇಳ್ತಿರ್ತಾರೆ, ನಾವು ಅವರಿಗೆ ಹೇಳ್ತಾ ಇರ್ತೀವಿ. ಸೊ ಹಾಗಾಗಬಾರ್ದು ಅಂತಂದರೆ ನೀವು ಈ ರೀತಿ ಫೋಲ್ಡಿಂಗ್ನ ಮಾಡಿ ಸ್ಕೂಲ್ ಯೂನಿಫಾರ್ಮ್ ಇಡೋದ್ರಿಂದ ಮಕ್ಕಳು ಈಸಿಯಾಗಿ ಎಲ್ಲನೂ ತೊಗೊಳ್ತಾರೆ. ಸೊ ಟೈ ಆಗಿರ್ಬೋದು, ಬೆಲ್ಟು ಮತ್ತು ಸಾಕ್ಸ್ಗಳನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ರಲ್ವ, ನಾನಿಲ್ಲಿ ಪ್ಯಾಂಟ್ ಆ್ಯಂಡ್ ಅದರ ಮೇಲ್ಗಡೆ ಇರುವಂಥ ಟೀ ಶರ್ಟ್ನ ಫೋಲ್ಡ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದ್ರ ಒಳಗಡೆ ನೀವು ಬೆಲ್ಟ್, ಸಾಕ್ಸ್, ಟೈ ಎಲ್ಲನೂ ಇಟ್ಕೊಳ್ಬೋದು. ಸೊ ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಸೊ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ, ಈ ರೀತಿ ಫೋಲ್ಡ್ ಮಾಡಿದ ನಂತರ ಇದನ್ನು ಪಾಕೆಟ್ ಥರ ಮಾಡಿ ಇಡೋದ್ರಿಂದ ಇದು ನೀವು ತೆಗಿಯೋವರೆಗೂ ಔಟ್ಸೈಡ್ ಬರೋದಿಲ್ಲ. ಇದರಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಮಕ್ಕಳು ಏನೆಲ್ಲ ಇದೆಯಲ್ವ, ಸಾಕ್ಸ್, ಟೈ ಎಲ್ಲನೂ ಸೇಫ್ ಆಗಿರುತ್ತೆ. ನೀವು ಮಾರ್ನಿಂಗ್ ಮಕ್ಕಳು ರೆಡಿ ಆಗುವಾಗ ಈ ಒಂದು ಡ್ರೆಸ್ನ ಕೊಟ್ಟರೆ ಆಯಿತು, ಈಸಿಯಾಗಿ ಅವರು ತೊಗೊಂಡು ಹೋಗ್ತಾರೆ. ಸೊ ಆವಾಗನೇ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಮಕ್ಕಳು ಕೂಡ ಆರಾಮಾಗಿ ಕರೆಕ್ಟ್ ಟೈಮಿಗೆ ಸ್ಕೂಲಿಗೆ ರೀಚ್ ಆಗ್ತಾರೆ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫೋಲ್ಡ್ ಆಗಿದೆ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಯಾವ ಥರ ಟಿಪ್ಸ್ ಬೇಕಂತಲೂ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.